ಯಾಕಂದ್ರೆ ನಾನು ಆಯೋಗದಲ್ಲಿ ಕೂತಾಗ ಈ ತರ ಕೇಸಸ್ಗಳನ್ನೆಲ್ಲ ನಾವು ಕೇಳಿದೀವಿ, ನೋಡಿದೀವಿ, ಮಾತಾಡ್ತೀವಿ. ಸಾವಿಗೆ ಶರಣ ಆಗ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಆಯೋಗದ ಅಧ್ಯಕ್ಷೆ ಮತ್ತೆ ಪೊಲೀಸರು ಇಬ್ರು ಎಂಟ್ರಿ ಕೊಡ್ತೀವಿ, ಆ ಮನೆಯನ್ನ ಉಳಿಸ್ತೀವಿ, ಆ ಮಗುವನ್ನ ಉಳಿಸ್ತೀವಿ. ಸೊ ಅದೆಲ್ಲ ಬಂದಾಗ ನನಗೆ ಇದು ಎಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತು ಅಂದ್ರೆ ನಿಜವಾಗ್ಲೂ ಇದು ಸತ್ಯ. ಯಾಕೆಂದ್ರೆ ಸರ್ ಬರೀ ಮದ್ವೆ ಆಗದೆ ಇರೋ ಹೆಣ್ಮಕ್ಳಲ್ಲ ಈ ಬಲೆಯಲ್ಲಿ ಬೀಳೋದು, ಮದ್ವೆ ಆಗಿರೋ ಹೆಣ್ಮಕ್ಳು ಈ ಬಲೆಯಲ್ಲಿ ಬೀಳ್ತಾರೆ. ಅವರು ಹೆಚ್ಚಿನ ರೀತಿ, ಯಾಕಂದ್ರೆ ಮದ್ವೆ ಆಗಿರೋ ಹೆಣ್ಮಕ್ಳು ಇನ್ಸ್ಟಾಗ್ರಾಮ್ ಇಂದ ಫ್ರೆಂಡ್ ಆಗಿ ಇಲ್ಲಿ ಬಂದ ಮೇಲೆ ಅವ್ನ್ ಮದ್ವೆ ಆಗಲ್ಲ ಅಂತ ಹೇಳಿದಾಗ ಅವ್ನ್ ಬಸ್ರಿ ಆದಾಗ ನಮ್ಮ ಹತ್ರ ಬಂದಿದ್ದು ಉಂಟು. ಅಂದ್ರೆ ನಾವ್ ಈ ತರ ನಿಮ್ 100 ಕೇಸಸ್ ಹೇಳ್ತೀನಿ, ನೀವು ಬಂದು ಕೂತ್ಕೊಂಡ್ರೆ ಹೇಗೆ ಆ ತಾಯಿನ ಹೆಂಗ್ ಸೇವ್ ಮಾಡಿದ್ವಿ ನಾವು ಪೊಲೀಸವರು, ಆಯೋಗದಲ್ಲಿ ಕೆಲಸ ಮಾಡುವಂತವ್ರು ಎಲ್ಲರೂ ಅಂತಂದ್ರೆ ಇದೆಲ್ಲ ನಿಜವಾದ ನೈಜ ಘಟನೆಗಳು, ಕಥೆನೂ ಅಲ್ಲ. ಆಯೋಗದಲ್ಲಿ ಅಂತೆಂತ ಘಟನೆಗಳನ್ನ ನಾವು ನೋಡ್ತೀವಿ. ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇವಾಗ ಈ ತರದ್ ಎಷ್ಟೋ ಜಾಲಗಳಿದೆ. ಇನ್ನೊಂದು ಮುಂದಿನ ಸಿನಿಮಾ ಇನ್ನೊಂದು ಹೊಸತನ ಆ ಜಾಲನ ನೀವು ತೋರಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಮಾತಾಡೋದಾಗ್ಲಿ ಪುಸ್ತಕದಲ್ಲಿ ಬರ್ತಿದ್ದಾದ್ರೆ ಯಾವ ಮಕ್ಕಳು ಓದಲ್ಲ. ಆದ್ರೆ ಒಂದು ಪಿಕ್ಚರ್ ಆಗಿ, ಸಿನಿಮಾ ಆಗಿ, ಅಥವಾ ಅವ್ರ ಮುಂದೆ ಒಂದು ಫಿಲಂ ವಿಡಿಯೋ ಬಂದಾಗ ಅವ್ರ ಮನಸ್ಸಿಗೆ ಬೇಗ ನಾಟತ್ತೆ. ನಾನು ಅಷ್ಟೇ ಆಯೋಗದ ಅಧ್ಯಕ್ಷೆ ಆದ್ಮೇಲೆ ನಾನು ಸಾಮಾಜಿಕ ಜಾಲತಾಣವನ್ನ ಅಪ್ರಾಪ್ರಿಯೇಟ್ ಆಗಿ ಯೂಸ್ ಮಾಡಿದಕ್ಕೆ ನಾನು ಇಷ್ಟೊಂದು ಅಭಿಮಾನಿಗಳು ಅಥವಾ ನನ್ನನ್ನು ಫಾಲೋ ಮಾಡುವಂತ ಎಲ್ಲರನ್ನ ಪಡೆದಿದ್ದು ಸರ್ ನಾನ್ ಮಾಡೋ ಕೆಲಸವನ್ನ ಮಕ್ಕಳಿಗೆ ಇವತ್ತಿನ ಸ್ಥಿತಿ ಸರ್ ಮಕ್ಕಳೇ ಅಲ್ಲ, ನೀವೊಂದು ಹಳ್ಳಿಗೆ ಹೋದ್ರು ಒಂದು ಯಜಮಾನ 70, 80, 85, 90 ವರ್ಷದ ಯಜಮಾನನು ನಾಗಲಕ್ಷ್ಮಿ ಆಯೋಗದ ಅಧ್ಯಕ್ಷೆ ಅಲ್ಲೇನವಾ ನೀನು ಅಂತಾರೆ. ಆ ಯಜಮಾನ ಪೇಪರ್ ಓದುದಿಲ್ಲ. ಆದ್ರೆ ಇದು ಮೊದಲಿಗೆ ಹೇಳ್ತೀರಾ, ಮಾನವೀಯತೆ ಇಲ್ದಿದ್ರು ಎಲ್ಲರ ಕೈಗೆ ಮೊಬೈಲ್ ಇದೆ ಅಂತ ಒಂದು ಡೈಲಾಗ್ ಬರುತ್ತೆ ನಿಮ್ ಸಿನಿಮಾದಲ್ಲಿ. ಅದು ಎಷ್ಟು ಸತ್ಯನಪ್ಪ ನಿಜವಾಗ್ಲು. ನಾವು ಇವತ್ತು ನೀವು ಒಂದು ಕಾರಲ್ಲಿ ಕುತ್ಕೊಳ್ಳಿ, ಒಂದು ಬಸ್ಸಲ್ಲಿ ಕುತ್ಕೊಳ್ಳಿ, ಒಂದು ಟ್ರೈನಲ್ಲಿ ಕುತ್ಕೊಳ್ಳಿ, ಮೊಬೈಲ್ ನೋಡ್ಕೊಂಡೇ ಇರ್ತೀವಿ. ಅಕ್ಕಪಕ್ಕ ಏನ್ ಆಗ್ತಿದೆ ಅಂತ ನೋಡಲ್ಲ. ಅಷ್ಟೊಂದು ನಾವು ಇವತ್ತಿನ ಎಲ್ಲರೂ ಸರ್ ಯುವ ಸಮುದಾಯ ಅಂತ ಮಾತ್ರ ಯುವಕರಿಗೆ ಮಾತ್ರ ಹೇಳ್ಬೇಡಿ, ಎಲ್ಲಾರು 75ರಿಂದ 80% ಎಲ್ಲರೂ ನಾವು ಮೊಬೈಲ್ ಒಳಗಡೆನೆ ಇರ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ತಿಳಿಸ್ಬೇಕಾದ್ರೆ ಅದೇ ಮಾಧ್ಯಮವನ್ನ ತಗೊಂಡು ತಿಳಿಸ್ಬೇಕಾಗತ್ತೆ. ಅದಕ್ಕೆ ನನ್ನನ್ನ ಟ್ರೋಲ್ ಮಾಡಿರೋದು ಉಂಟು. ಏನು ಎಷ್ಟೋ ಸಲ ಕೇಳ್ತಾರೆ, ಎಷ್ಟೋ ಸಲ ಹೇಳ್ತಾರೆ ರೀಲ್ಸ್ ರಾಣಿ ಅಂತಾರೆ ನನ್ನನ್ನ. ನಾನು ರೀಲ್ಸ್ ರಾಣಿ ಅಲ್ಲ. ನಾವು ಕತೆಗಳನ್ನು ಹೇಳೋರಲ್ಲ, ನಾವು ನೈಜ ಘಟನೆಗಳನ್ನ ಅಲ್ಲೇ ಪ್ರಾಮಾಣಿಕವಾಗಿ ನಾವು ಮತ್ತು ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಆ ಹೆಣ್ಣಿನ ಬಾಳಲ್ಲಿ ನಗುವನ್ನ ತರಕ್ಕೆ, ಅವರ ಮನೆಯಲ್ಲಿ ಮತ್ತೆ ಸಂತೋಷವನ್ನ ಮೂಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾವು ಮಾಡೋ ಕೆಲಸವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ನಾವು ಇವತ್ತಿನ ಯುವ ಪೀಳಿಗೆಗೆ ತಲುಪಿಸ್ಬೇಕು, ಆ ಮಾಧ್ಯಮ ಒಂದೇ ಉಪಯೋಗ ಮಾಡ್ತಾ ಇರೋದು, ಅದು ಬಿಟ್ಟು ಬೇರೆ ಯಾವುದು ಉದ್ದೇಶ ಇಲ್ಲ. ಇದು ನಾನು ಎಲ್ಲಾ ಮಕ್ಕಳ ಹತ್ರನೂ ಸಹ ಸರ್ ಪ್ಲೆಡ್ಜ್ ಮಾಡಿಸ್ತೀನಿ. ನಾನು ಸಾಮಾಜಿಕ ಜಾಲತಾಣವನ್ನ ನೀವು ಪ್ರಮಾಣ ಮಾಡಿ ಅಂತ ಹೇಳಿ ನಾನು ಯಾವುದೇ ಜಿಲ್ಲೆಗೆ ಹೋದ್ರು ಸಾವಿರಾರು ವಿದ್ಯಾರ್ಥಿನಿಗಳಿಗೆ ನಾನು ಹೇಳ ಬರ್ತೀನಿ, ಪ್ರಮಾಣವನ್ನು ಸಹ ನಾವು ಮಾಡಿಸ್ತೀವಿ. ಆತರ ಆಯೋಗ ಕೆಲಸ ಮಾಡುತ್ತೆ. ಇದರಲ್ಲಿ ಅವರು ನೋಡಿ ಫೇಸ್ಬುಕ್, ಇನ್ಸ್ಟಾ, ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಸತ್ತಿರೋ ಒಂದು ಫೋಟೋ ಹಾಕೊಂಡು ಯಾರೋ ಒಬ್ಬ ಅವಳನ್ನ ಪ್ರೀತಿ ಮಾಡೋ ಹಾಗೆ ಮಾತುಗಳು, ಚಾಟ್ಸ್. ಸರ್ ಏನಾಗುತ್ತೆ, ಮದುವೆ ಆದ್ಮೇಲೆ ಗಂಡ ಯಾವಾಗ್ಲೂ ನಿನ್ಗೆ ಐ ಲವ್ ಯು, ನೀನ್ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೀಯಾ, ನಿನ್ ಸೀರೆ ತುಂಬಾ ಚೆನ್ನಾಗಿ ಉಟ್ಕೊಂಡಿದ್ಯಾ, ನಡಿ ಇವತ್ತು ಹೋಗೋಣ, ಹಾಗೆಲ್ಲ ಇರಲ್ಲ. ಮದುವೆ ಪ್ರೀತಿ ಮಾಡೋದನ್ನ ಇರುತ್ತೆ. ಅದಾದ್ಮೇಲೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಹೆಂಗಿರ್ತಾರೆ ಹಂಗಿರ್ತಾರೆ. ಬಟ್ ಅದು ಏನಾಗುತ್ತೆ ಅಂದ್ರೆ